ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. 5 ದಿನ ಆಗಿತ್ತು ವ್ಲಾಗ್ ಆಗಿ. ಇವತ್ತು ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ನಿಮಗೆ ತಮ್ನೇಲ್ ನೋಡಿ ಗೊತ್ತಾಗಿರುತ್ತೆ ಎಲ್ಲ ಪ್ಯಾಕಿಂಗ್ ಶುರು ಮಾಡಿದ್ದೀನಿ ಅಂತ. ಹೌದು, ನಾನು ಇವತ್ತು ಪ್ಯಾಕಿಂಗ್ ಎಲ್ಲ ಶುರು ಮಾಡಿಕೊಂಡು ಹಾಗೆ ಪಾರ್ಸಲ್ ಕೂಡ ಮಾಡಿಬಿಟ್ಟು ಬಂದೆ. ಏನೆಲ್ಲ ಆಯಿತು 2 ದಿನದಲ್ಲಿ ಅನ್ನೋದು ಇವತ್ತಿನ ವಿಡಿಯೋದಲ್ಲಿರುತ್ತೆ. ವಿಡಿಯೋನ ಎಂಡ್ವರೆಗೂ ನೋಡಿ ಸಪೋರ್ಟ್ ಮಾಡಿ. ಸೊ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಬೆಳಗ್ಗೆ ಎದ್ದ ತಕ್ಷಣವೇ ಎಲ್ಲ ಕೆಲಸನೂ ಶುರು ಮಾಡ್ಕೊಂಡ್ಬಿಟ್ಟು ಆಮೇಲೆ ನಾನು ರೈಲ್ವೆ ಸ್ಟೇಷನ್ಗೆ ಹೋಗೋಣ ಅಂತ ಅಂದ್ಕೊಂಡೆ. ಅದಾದಮೇಲೆ ನೆಲ ಎಲ್ಲ ಒರೆಸ್ಕೊಂಡು ಬಾಗಿಲೆಲ್ಲ ತೊಳ್ಕೊಂಡು ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೆ. ಇನ್ನೊಂದು ಸ್ವಲ್ಪ ಪಾತ್ರೆ ಇತ್ತು. ಫುಲ್ಲು ಮನೆಯೆಲ್ಲ ಖಾಲಿ ಖಾಲಿ ಹೊಡಿತಾ ಇದೆ, ನೋಡ್ತಾ ಇರ್ಬೋದು. ಅರ್ಧ ಪಾತ್ರೆಗಳನ್ನೆಲ್ಲ ತೆಗೆದಿಟ್ಬಿಟ್ಟಿದ್ದೀನಿ. ಹಾಗೆ ಒಂದು ಗ್ಲಾಸ್ ಹಾಲು, ಹಾಗೆ ಒಂದು ಸ್ವಲ್ಪ ಬ್ರೆಡ್ನ ಟೋಸ್ಟ್ ಮಾಡಿಕೊಂಡು ತಿಂದ್ಕೊಂಡು ಅಲ್ಲಿಂದ ರೈಲ್ವೆ ಸ್ಟೇಷನ್ ಕಡೆ ಹೊರಟ್ವಿ. ನಾನು ಮತ್ತು ಹರ್ಷ ಇಬ್ಬರೂ ಇವತ್ತು ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಮನೇಲಿರೋ ಅಂಥ ವಸ್ತುನ ಬರೀ ತುಂಬಿಟ್ಟು ಕೊಟ್ಬಿಟ್ಟು ಬರೋದು ಅಷ್ಟೇ ಪಾರ್ಸಲ್ ಅಂದರೆ ಅಂತ ಅಂದ್ಕೊಂಡಿದ್ದೆ. ಆದರೆ ರೈಲ್ವೆ ಸ್ಟೇಷನ್ಗೆ ಹೋದ್ಮೇಲೆ ಗೊತ್ತಾಗಿದ್ದು ಎಷ್ಟೆಲ್ಲ ಕಷ್ಟ ಇರುತ್ತೆ ಅಂತ ಅಂದ್ಬಿಟ್ಟು. ಮೊದಲಿಗೆ ನಾವು ಮೆಜೆಸ್ಟಿಕ್ಕಿಗೆ ಬಂದ್ವಿ. ಮೆಜೆಸ್ಟಿಕ್ಕಿಗೆ ಬಂದು ಸುಮಾರು ಒಂದು ಅರ್ಧ ಗಂಟೆ ಟೈಮು ಪಾರ್ಸಲ್ ಆಫೀಸ್ನ ಹುಡುಕ್ತೀವಿ. ಯಾಕಂದರೆ ಫಸ್ಟ್ ಟೈಮು ನಮಗೂ ಗೊತ್ತಿಲ್ಲ. ಸೊ ನೋಡ್ತಾ ಇರ್ಬೋದು ಸ್ಕೂಟಿಗಳು, ಬೈಕು ಎಲ್ಲ ಯಾವ ಥರ ಪ್ಯಾಕ್ ಮಾಡಿ ನಿಲ್ಲಿಸಿದ್ದಾರೆ ಅಂತ. ಇದೆಲ್ಲ ಬೇರೆ ಬೇರೆ ಕಡೆ ತೊಗೊಂಡೋಗ್ಲಿಕ್ಕೆ ಈ ಥರ ಪ್ಯಾಕ್ ಮಾಡಿ ಅವರೇ ಪ್ಯಾಕ್ ಮಾಡಿ ನಿಲ್ಲಿಸ್ಕೊತಾರೆ. ಇದೆಲ್ಲ ನನಗೂ ಕೂಡ ವಸ್ತು ಅಷ್ಟಾಗಿ ನನಗೆ ಇದ್ರ ಬಗ್ಗೆ ಏನೂ ತಿಳುವಳಿಕೆ ಇರಲಿಲ್ಲ. ಸ್ಟಾರ್ಟಿಂಗಲ್ಲೇ ಹೋಗಿದ್ದು ಮೊದಲನೇ ಸಲ ಹೋಗಿ ಕೇಳಿದೆ. ಅವ್ರು ಹೇಳಿದ್ರು ಮೆಜೆಸ್ಟಿಕ್ಕಿಂದ ಯಾವುದೇ ರೀತಿ ಟ್ರೈನ್ ಇಲ್ಲ, ನೀವು ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ ಅಂತ ಒಂದು ರೈಲ್ವೆ ಸ್ಟೇಷನ್ ಇದೆ, ಅಲ್ಲಿಗೆ ಹೋಗಿ ಅಂತ. ನನಗೂ ಆ ರೈಲ್ವೆ ಸ್ಟೇಷನ್ ಎಲ್ಲಿದೆ ಅನ್ನೋದೇ ಗೊತ್ತಿಲ್ಲ. ಗೂಗಲ್ ಹಾಕ್ಕೊಂಡು ಆಗೋ ಈಗೋ ಮಾಡಿ ಓಲಾ ಮಾಡಿಕೊಂಡು ಅಲ್ಲಿಂದ ಹೊರಟೆ. ಅಲ್ಲಿಂದ ಸುಮಾರು ಒಂದು ಅರ್ಧ ಗಂಟೆ ಜರ್ನಿ ಆಯಿತು. ಅಲ್ಲಿಗೆ ಹೋಗೋಷ್ಟರೊಳಗೆ ನೋಡ್ತಾ ಇರ್ಬೋದು ಫ್ಲಾಗ್ ಕಾಣಿಸ್ತಾ ಇದೆ ದೊಡ್ಡದು. ನನಗೆ ಒಂದು ಕ್ಷಣಕ್ಕೆ ಇದೇನು ರೈಲ್ವೆ ಸ್ಟೇಷನ್ನ ಅಥವಾ ಏರ್ಪೋರ್ಟಾ, ಮಿನಿ ಏರ್ಪೋರ್ಟ್ ಅನ್ನಿಸ್ಬಿಡ್ತು. ಎಷ್ಟು ಜನ ಇದ್ದರು ಅಲ್ಲಿ ಅಂದರೆ ನಾನು ಅಷ್ಟು ಜನನ ಯಶವಂತಪುರ ರೈಲ್ವೆ ಸ್ಟೇಷನಲ್ಲಿ ನೋಡಿದ್ದು. ಮೆಜೆಸ್ಟಿಕಲ್ಲೂ ಕೂಡ ಇಷ್ಟು ಜನನ ನಾನು ನೋಡೇ ಇಲ್ಲ. ಅಷ್ಟು ಜನ ಇದ್ದರು. ರೈಲ್ವೆ ಸ್ಟೇಷನ್ ಅಂತೂ ತುಂಬ ದೊಡ್ಡದಾಗಿತ್ತು. ಮೊದಲನೇ ಸಲ ನಾನು ನೋಡಿದ್ದು ಈ ರೈಲ್ವೆ ಸ್ಟೇಷನ್ನ. ಸೊ ಇವಾಗ ಲಾಸ್ಟ್ ಎಂಡಿಂಗಲ್ಲಿ ಕಾಣಿಸ್ತಾ ಇದೆಯಲ್ಲ ಒಂದು ಯೆಲ್ಲೋ ಕಲರ್ ಬಿಲ್ಡಿಂಗು, ಅಲ್ಲಿವರೆಗೂ ನಾವು ನಡ್ಕೊಂಡು ಹೋಗಬೇಕು. ಇಲ್ಲೂ ಕೂಡ ಹೊಸದು, ನನಗೇನು ಅಷ್ಟಾಗೇನು ಗೊತ್ತಿಲ್ಲ. ಸೊ ಇಬ್ಬರಿರೋ ಹೊತ್ತಿಗೇನೋ ಆರಾಮ್ಸೆ ಹೋದೆ. ನಾನು ಒಬ್ಬಳೇ ಆಗಿದ್ರು ಅಂತ ಖಂಡಿತವಾಗ್ಲೂ ನಾನು ಇಷ್ಟು ದೂರನೂ ಕೂಡ ಬರ್ತಾ ಇರಲಿಲ್ಲ. ಫಸ್ಟ್ ಕೇಳ್ಕೊಂಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋದ್ವಿ. ನೋಡ್ತಾ ಇರ್ಬೋದು ಎಷ್ಟು ಜನ ಎಲ್ಲ ಲಗೇಜ್ನೆಲ್ಲ ಪ್ಯಾಕ್ ಮಾಡಿ ಈ ಥರ ಎಲ್ಲ ಪ್ಯಾಕ್ ಮಾಡಿ ಅದು ಎಷ್ಟು KG ಇದೆ ಏನು ಅನ್ನೋದೆಲ್ಲ ತೂಕ ಎಲ್ಲ ಹಾಕ್ಸ್ಬಿಟ್ಟು ಬಿಲ್ ಹಾಕ್ಬಿಟ್ಟು ಕೊಡ್ತಾ ಇರ್ತಾರೆ. ನಾನು ಕೇಳ್ಕೊಂಡ್ಬಿಟ್ಟು ಅಲ್ಲಿಂದ ಮನೆ ಕಡೆ ಹೊರಟೆ. ಇವತ್ತು ಮನೆಗೆ ಹೋಗ್ಬೇಕಾದ್ರೆ ಮೆಟ್ರೋದಲ್ಲಿ ಹೋಗೋಣ ಅಂತಂದ್ಬಿಟ್ಟು ಮೆಟ್ರೋದಲ್ಲಿ ಹೋಗ್ತಾ ಇರೋದು. ಇದು ನನ್ನ 4ನೇ ಸಲ ಮೆಟ್ರೋ ಜರ್ನಿ. ಒಂಥರ ಚೆನ್ನಾಗಿರುತ್ತೆ. ಅದರಲ್ಲೂ ನನಗೆ ಮೇಯ್ನ್ ಇಂಪಾರ್ಟೆಂಟು ಇದರಲ್ಲಿ ಹೋಗೋದೇನಿತ್ತು ಅಂದರೆ ಅಪರ್ಣ ಅವರ ಧ್ವನಿ ಕೇಳಬೇಕು ಅನ್ನೋ ಒಂದು ಆಸೆ ಇತ್ತು. ಮಜಾ ಟಾಕೀಸ್ ಅಂತ ಬಂದರೆ ಅವ್ರದ್ದು ಕಾಮಿಡಿ ನೋಡಲಿಕ್ಕೆ ಒಂದು ಸಿಕ್ಕಾಪಟ್ಟೆ ಖುಷಿ ಆಗ್ತಿತ್ತು. ಇವಾಗ ಅವ್ರು ನಮ್ಮ ಜೊತೆ ಇಲ್ಲ, ಆದ್ರೂ ಅವ್ರ ಧ್ವನಿ ಇದೆ. ಅವರು ಮಾಡಿರುವಂಥ ಎಷ್ಟೋ ಒಳ್ಳೊಳ್ಳೆ ಕೆಲಸಗಳಿದೆ. ಸೊ ಅದನ್ನು ನೆನೆಸ್ಕೊತ ನೋಡೋಣ ಅವ್ರ ಧ್ವನಿ ಹೆಂಗಿರುತ್ತೆ ಅಂತ ಕೇಳೋಣ ಬನ್ನಿ. ಮುಂದಿನ ನಿಲ್ದಾಣ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣ. ನೆಕ್ಸ್ಟ್ ಸ್ಟೇಷನ್ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್. ರೈಲು ಈಗ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣಕ್ಕೆ ತಲುಪಲಿದೆ. ಬಾಗಿಲುಗಳು ಬಲಕ್ಕೆ ತೆರೆಯಲಿವೆ. ರೈಲು ಇಳಿಯುವ ಮುನ್ನ ಅಂತರದ ಬಗ್ಗೆ ಗಮನಿಸಿ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಅವ್ರ ಧ್ವನಿ ಬಂದಾಗೆಲ್ಲ ಪ್ರತಿ ಸ್ಟೇಷನಲ್ಲೂ ಅವ್ರ ಧ್ವನಿ ಬಂದಾಗೆಲ್ಲ ಏನೋ ಒಂಥರ ಬೇಜಾರಾಗ್ತಾ ಇತ್ತು ನನಗೆ. ನೋಡಿ, ಮನುಷ್ಯ ಇಲ್ಲ ಅಂತಂದ್ರೂ ಅವ್ರು ಮಾಡಿರೋವಂಥ ಒಂದೊಂದು ಕೆಲಸಗಳಿಂದ ಅವ್ರನ್ನ ನೆನಪು ಎಷ್ಟು ಕಾಡುತ್ತೆ ಅಂತ ನಮಗೆ. ಇವಾಗ ವಿಜಯನಗರಕ್ಕೆ ಬಂದು ಮೆಟ್ರೋ ಇಳ್ಕೊಂಡ್ವಿ. ಅಲ್ಲಿಂದ ಇವಾಗ ಮನೆ ಕಡೆ ಹೋಗೋಣ ಅಂತ ಮನೆಗೆ ಹೊರಟ್ವಿ. ಮನೆಗೆ ಬಂದು ನೋಡ್ತಾ ಇರ್ಬೋದು ಎಷ್ಟೆಲ್ಲ ಲಗೇಜ್ ಇದೆ ಅಂತ. ಇದೆಲ್ಲ ಈ ಬಾಕ್ಸ್ ಒಳಗಡೆ ತುಂಬಿಟ್ಟಿದ್ದೆ. ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ ಆಲ್ಮೋಸ್ಟು. ತುಂಬ ಐಟಮ್ಸ್ ಎಲ್ಲ ಬಾಕ್ಸ್ ಒಳಗಡೆ ಇಟ್ಬಿಟ್ಟಿತ್ತು. ಇವಾಗ ಮನೆಯೆಲ್ಲ ಖಾಲಿ ಖಾಲಿ ಅನ್ನಿಸ್ತಾ ಇದೆ, ನೋಡ್ಲಿಕ್ಕೂ ಆಗ್ತಾಯಿಲ್ಲ. ಸೊ ಇದಿಷ್ಟನ್ನು ನಾನು ಕೋಲ್ಕತ್ತಾಕ್ಕೆ ಕೊಟ್ಟು ಕಳ್ಸೋಣ ಅಂದ್ಬಿಟ್ಟು ಎಲ್ಲ ಎತ್ತಿಟ್ಟಿದ್ದೀನಿ. ಸೊ ಫೈನಲಿ ಪ್ಯಾಕಿಂಗ್ ಎಲ್ಲ ಆಯಿತು. ಒಂದೆರಡು ಹಾಸಿಗೆ, ಪಾತ್ರೆಗಳು, ನಮಗೇನೇನು ಬೇಕು ಸ್ವಲ್ಪ ಅಷ್ಟೇ, ಒಂದು ಬಾಕ್ಸಲ್ಲಿ ಆಗೋವಷ್ಟು ಎಲ್ಲದನ್ನು ತುಂಬಿಟ್ಟೆ. ಹಾಗೆಯೇ ಇಲ್ಲೂ ಕೂಡ ಎಲ್ಲ ಹರಡ್ಕೊಬಿಟ್ಟಿತ್ತಲ್ಲ ಅದನ್ನೆಲ್ಲ ಒಂದು ಹತ್ರ ನೀಟಾಗಿ ಜೋಡಿಸಿ ಎತ್ತಿಟ್ಟಿದ್ದೀನಿ. ಫೈನಲಿ ಇಷ್ಟು ಕ್ಲೀನ್ ಆಗಿದೆ. ಇವಾಗ ಬಾಕ್ಸ್ ಕೂಡ ಆಚೆ ತೊಗೊಂಡೋಗಿ ಇಟ್ಟೆ. ಹಾಗೆ ಒಂದು ಹೆಲ್ಮೆಟ್ ಕೂಡ ಇಟ್ಟಿದ್ದೀನಿ. ಗಾಡಿ ಇನ್ನೇನು ಆಚೆ ಇದೆ. ಎಲ್ಲ ಪ್ಯಾಕಿಂಗ್ ಎಲ್ಲ ಮುಗಿದಿದೆ.
ಇವಾಗ ಇದನ್ನು ತಗೊಂಡೋಗಿ ಆ ರೈಲ್ವೆ ಸ್ಟೇಷನ್ನಿಗೆ ಹಾಕ್ಬಿಟ್ಟು ಬರೋದೇ ಒಂದು ದೊಡ್ಡ ಟಾಸ್ಕು ನನಗೆ. ಯಾಕಂತಂದರೆ ಇಲ್ಲಿಂದ ನಾವಿರೋ ಹತ್ರದಿಂದ ಅಲ್ಲಿಗೆ ಹೋಗ್ಬೇಕಂದ್ರೆ 1 ಅವರ್ ಜರ್ನಿ ಆಗುತ್ತೆ. ಆ 1 ಗಂಟೆ ಟೈಮ್ ಹೆಂಗೆ ಕೂತ್ಕೊಳ್ಳೋದು ಏನು ಅನ್ನೋದೇ ಒಂದು ಇದು. ಸೊ ಆಟೋದಲ್ಲಿ ತಿಂಡಿ ಎಲ್ಲ ತಿಂದುಬಿಟ್ಟು ಆಟೋ ಬುಕ್ ಮಾಡಿಕೊಂಡು ಬಂದ್ವಿ. ಇದೇ ಆಟೋದಲ್ಲಿ ಬಂದಿದ್ದು. ಸ್ಕೂಟಿ ಮತ್ತು ಒಂದು ಬಾಕ್ಸು ಹಾಕ್ಕೊಂಡು ಬಂದ್ವಿ. ಎಷ್ಟಾಗುತ್ತೆ ಏನೋ ಇನ್ನೂ ನಾನು ಹೇಳ್ತೀನಿ ಇನ್ಫಾರ್ಮೇಷನ್. ಯಾಕಂದರೆ ಯಾರಿಗಾದ್ರೂ ಈ ಥರ ಪಾರ್ಸಲ್ ಕಳಿಸ್ಬೇಕಂದ್ರೆ ಎಷ್ಟಾಗುತ್ತೆ ಏನು ಅನ್ನೋದೆಲ್ಲ ಒಂದು ಕುತೂಹಲ ಇರುತ್ತೆ, ಅಲ್ಲೆಲ್ಲ ಏನೆಲ್ಲ ಪ್ರೊಸೀಜರ್ ಇರುತ್ತೆ ಅಂತ. ಸೊ ಬಾಕ್ಸ್ನ ತೂಕಕ್ಕಿಟ್ಟೆ. 72.5 kg ಬಂತು. ಅವರು ಅಳತೆ ಎಲ್ಲ ಮಾಡ್ತಾರೆ, ಉದ್ದ ಎಷ್ಟಿದೆ ಅದ್ರದ್ದು ಬಾಕ್ಸಿಂದು ಎಲ್ಲ ಅಳತೆ ಮಾಡ್ತಾರೆ. ಹಾಗೆ ಸ್ಕೂಟಿಲಿ ಒಂದು ಸ್ವಲ್ಪನೂ ಕೂಡ ಪೆಟ್ರೋಲ್ ಇರೋಂಗಿಲ್ಲ, ಪೂರ್ತಿ ಎಲ್ಲ ಎಂಟಿ ಮಾಡಿಸ್ಬಿಡ್ತಾರೆ. ಹಾಗೆ ಒಂದು ಅಪ್ಲಿಕೇಶನ್ ಫಾರ್ಮ್ ಕೊಡ್ತಾರೆ. ಬಾಕ್ಸಿಗೇ ಬೇರೆ, ಸ್ಕೂಟಿಗೇ ಬೇರೆ, ಸ್ಕೂಟಿ ನಂಬರು, ನಮ್ಮ ಅಡ್ರೆಸ್ಸು, ಹಾಗೆ ನಾವು ಯಾವ ರೈಲ್ವೆ ಸ್ಟೇಷನ್ನಿಂದ ಯಾವ ರೈಲ್ವೆ ಸ್ಟೇಷನ್ನಿಗೆ ಕಳಿಸ್ತಾ ಇದ್ದೀವಿ, ಅಲ್ಲಿ ಯಾರು ರಿಸೀವ್ ಮಾಡ್ತಾರೆ ಅವ್ರ ಫೋನ್ ನಂಬರು, ಹೆಸರು ಎಲ್ಲದನ್ನು ಬರಿಬೇಕಾಗುತ್ತೆ. ಸೊ ಅದನ್ನು ಕೊಟ್ಬಿಟ್ಟು ಬಂದೆ. ನಂದು 5,000 ಆಯಿತು. ಆಟೋದು ಬಿಟ್ಟು ಬರೀ ಅಲ್ಲಿ ಕಳಿಸ್ದಕ್ಕೇ 5,000 ಆಯಿತು. ಆಟೋದು 1,400 ರೂಪಾಯಿ ಆಯಿತು. ಸೊ ಅಲ್ಲಿಂದ ಬಂದು ಮತ್ತೆ ಬೆಳಗ್ಗೆಯಿಂದ ವಿಡಿಯೋನ ಕಂಟಿನ್ಯೂ ಮಾಡಿಕೊಂಡೆ. ಇವತ್ತು ತಿಂಡಿಗೆ ತರಕಾರಿ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತ ತರಕಾರಿ ಉಪ್ಪಿಟ್ಟು ಮಾಡ್ಕೊತಾ ಇದ್ದೀನಿ. ಹಾಗೆ ಇನ್ನೊಂದು ಕಡೆ ಸಾಂಬಾರಿಗೆ ಕೂಡ ಒಗ್ಗರಣೆಗೆ ಹಾಕೋತಾ ಇದ್ದೀನಿ. 2 ದಿನದಿಂದ ಪ್ಯಾಕಿಂಗು ಅದು ಇದು ಅಂದ್ಕೊಂಡು ಸರಿಯಾಗಿ ನನಗೆ ಅಡುಗೆನೂ ಕೂಡ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ಇವತ್ತು ಸ್ವಲ್ಪ ಸಾಂಬಾರು ಮಾಡಿ ಇಟ್ಕೊಂಡ್ಬಿಡೋಣ ಅಂತಂದ್ಬಿಟ್ಟು ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಮತ್ತು ಅವರು ಪಾರ್ಸಲ್ನ ನಾವು ಇಲ್ಲಿಂದ ಕಳಿಸ್ತೀವಲ್ಲ ಅದ್ರದ್ದು ಟಿಕೆಟ್ ಕೊಟ್ಟಿರ್ತಾರೆ. ಆ ಟಿಕೆಟ್ ಒರಿಜಿನಲ್ಲು ಅಲ್ಲಿ ಕೊಟ್ಟರೆ ಮಾತ್ರ ಅವರು ಪಾರ್ಸಲ್ ಕೊಡೋದಂತೆ. ಸೊ ನಮ್ಗೆ ಹೇಳಿದ್ರು ಸ್ಪೀಡ್ ಪೋಸ್ಟ್ ಮಾಡಿಬಿಡಿ, ನೀವೇನಾದರೂ ಅಲ್ಲಿಗೆ ಹೋಗೋಕ್ಕಾಗಿಲ್ಲ ಅಂದರೆ ಸ್ಪೀಡ್ ಪೋಸ್ಟ್ ಮಾಡ್ಬೋದು ಅಂತ. ಸೊ ಯಾರಾದರೂ ಕಳಿಸೋದಿದ್ರೆ ನೀವು ಅದೇ ಥರ ಟಿಕೆಟ್ನ ಇಲ್ಲಿ ಕೊಡ್ತಾರಲ್ಲ ಅವರು, ಎಷ್ಟಾಗಿದೆ ಅಮೌಂಟು, ಎಷ್ಟು kg ಇದೆ, ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ, ಪ್ರತಿಯೊಂದು ಅದರಲ್ಲಿ ಇರುತ್ತೆ ಆ ಟಿಕೆಟಲ್ಲಿ. ಅದನ್ನು ತೊಗೊಂಡು ನೀವು ಹೋಗೋಕ್ಕಾದ್ರೆ ಹೋಗ್ಬೋದು, ಇಲ್ಲ ಅಂತಂದರೆ ಅವರಿಗೆ ಪೋಸ್ಟ್ ಮಾಡಿದ್ರೆ ಅದನ್ನು ತೋರಿಸಿ ಅವರು ಅಲ್ಲಿ ರಿಸೀವ್ ಮಾಡ್ಕೋತಾರೆ. ಏನಾದ್ರೂ ಆ ಟೈಮಿಂಗಿಗೂ ಲೇಟಾಗಿ ಏನಾದರೂ ನಾವು ತೊಗೊಂಡ್ರೆ ಅದ್ರದ್ದು ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ ಅಂದರು. ಅದೇನು ನಿಜನೋ ಸುಳ್ಳೋ ನನಗೂ ಗೊತ್ತಿಲ್ಲ. ಇದೆಲ್ಲ ನನಗೊಂದು ಹೊಸ ಹೊಸ ಎಕ್ಸ್ಪೀರಿಯೆನ್ಸ್ ಆಗ್ತಾಯಿದೆ. ಈ ಥರ ಎಲ್ಲ ನಾನು ಒಬ್ಬಳೇ ಏನಾದರೂ ಕಳಿಸೋದಾಗಿರ್ಬೋದು ಅಥವಾ ಎಲ್ಲರೂ ಹೋಗೋದಾಗಿರ್ಬೋದು, ಇದೆಲ್ಲ ಮಾಡ್ತಾಳೆ ಅಲ್ಲ. ಮನೆ ಖಾಲಿ ಮಾಡೋದು, ಜೋಡಿಸ್ಕೊಳ್ಳೋದು ಇದೆಲ್ಲದೂ ಮಾಡ್ಕೊತೀನಿ. ಆದರೆ ಇದೆಲ್ಲ ನನಗೆ ಅಷ್ಟಾಗಿ ಗೊತ್ತಾಗ್ತಾ ಇಲ್ಲ. ಹಾಗೆ ನಾನು ಎಲ್ಲೂ ಕೂಡ ಓದೋಳು ಅಲ್ಲ. ಟ್ರೈನಲ್ಲಿ ಕೂಡ ಅಷ್ಟೇ, ಬಸ್ಸಲ್ಲಾದ್ರೂ ಅಷ್ಟೇ. ಏನಾದರೂ ನಮ್ಮ ಏಮ ಇದ್ದರೆ ಏಮನ ಜೊತೆಲಿ ಹೋಗ್ತೀನಿ, ಇಲ್ಲ ಶಿವ ಅವ್ರು ಬಂದರೆ ಶಿವ ಅವ್ರ ಜೊತೆಲಿ ಓಡಾಡೋದು ಬಿಟ್ಟರೆ ಈ ಥರ ಒಬ್ಬೊಬ್ಬಳೇ ಎಲ್ಲ ನಾನು ಈ ಥರ ಎಲ್ಲ ಮಾಡಲಿಕ್ಕೆ ಹೋಗಲ್ಲ. ನನಗೆ ಅಷ್ಟು ಗೊತ್ತಾಗೋದು ಇಲ್ಲ. ಬೆಂಗಳೂರಲ್ಲಿ ಎಲ್ಲಿ ಹೋಗೋದು ಎಲ್ಲಿ ಬರೋದು ಅಷ್ಟು ನಾನು ತಿಳ್ಕೊಂಡು ಇಲ್ಲ. ಸುಮ್ಮನೆ ಯಾವಾಗಲೂ ಮನೇಲಿ ಇದ್ದಿದ್ದೇ ಆಗೋಯ್ತು. ಎಲ್ಲರೂ ಹಂಗೆ ಅಂತಾರೆ, ಬೆಂಗಳೂರಿಗೆ ಬಂದು ಇಷ್ಟು ವರ್ಷ ಆಗಿದೆ, ನೀನು ಒಂದು ಅಡ್ರೆಸ್ ತಿಳ್ಕೊಂಡಿಲ್ಲ, ಒಂದು ಏರಿಯಾ ಅಡ್ರೆಸ್ ಗೊತ್ತಾಗಲ್ಲ ನಿನಗೆ ಅಂತ. ಅದು ತಿಳ್ಕೊಂಡು ಏನು ಮಾಡಲಿ ಅಂತ ಅನ್ನಂಗೆ ಆಗುತ್ತೆ ನನಗೆ ಒಂದೊಂದು ಸಲ. ಯಾಕಂದರೆ ನಾನು ಎಲ್ಲೂ ಹೋಗಲ್ಲ ಬರಲ್ಲ, ಯಾರಾದ್ರೂ ಇರಲೇಬೇಕು ನನ್ನ ಜೊತೆಲಿ. ಒಬ್ಬಳೇ ಅಂತೂ ಎಲ್ಲೂ ಓಡಾಡಲ್ಲ. ಹಾಗಾಗಿ ಅದೆಲ್ಲ ಏನು ನಾನು ತಿಳ್ಕೊಳ್ಳೋಕ್ಕೆ ಹೋಗಲ್ಲ. ಜಸ್ಟ್ ನಮ್ಮ ಏರಿಯಾ ಅಡ್ರೆಸ್ ಏನಿದೆ ಅದು ಮಾತ್ರ ತಿಳ್ಕೊತೀನಿ ಅಷ್ಟೇ. ಮತ್ತು ಸ್ಕೂಟಿ ಎಲ್ಲ ನಾವು ಬೇರೆ ಸ್ಟೇಟ್ಗೆ ಏನಾದರೂ ಕಳಿಸೋದಾದರೆ ಅವರು ಪ್ಯಾಕ್ ಮಾಡ್ತಾರಲ್ಲ ಅದನ್ನೆಲ್ಲ, ಅದಕ್ಕೇ ಎಕ್ಸ್ಟ್ರಾ ಚಾರ್ಜಸ್ ತೊಗೋತಾರೆ. ಮತ್ತು ಅದನ್ನು ವೆಯ್ಟ್ ಹಾಕ್ಬಿಟ್ಟು ಅದ್ರದ್ದೇ ಚಾರ್ಜಸ್ ಎಕ್ಸ್ಟ್ರಾ ತೊಗೋತಾರೆ. ಸೊ ಅದಕ್ಕೆ GST ಕೂಡ ಎಲ್ಲ ಆ್ಯಡ್ ಆಗಿರುತ್ತೆ. ಸೊ ಅದು ಸ್ವಲ್ಪ ನಾವು ತಿಳ್ಕೊಂಡಿರ್ಬೇಕು ಅದ್ರ ಬಗ್ಗೆ. ನಂಗೆ ಅಲ್ಲಿಗೆ ಹೋದಾಗ್ಲೇ ಅದ್ರ ಬಗ್ಗೆ ಎಲ್ಲ ಗೊತ್ತಾಗಿದ್ದು. ಮನೇಲಿ ಇರೋಕ್ಕೇ ಒಂಥರ ಅನಿಸುತ್ತೆ, ಮನೆಯೆಲ್ಲ ಖಾಲಿ ಖಾಲಿ ಅನ್ನಿಸ್ತಾ ಇದೆ. ಹಾಗೆ ಅಡುಗೆ ಮಾಡ್ಕೊತಾ ಪಾತ್ರೆಗಳಿತ್ತು, ಸ್ವಲ್ಪ ಪಾತ್ರೆಗಳನ್ನೂ ಕೂಡ ತೊಳೆದಿಟ್ಟೆ. ಹಾಗೆ ಫ್ರಿಜ್ ಬಾಕ್ಸ್ಗಳಿತ್ತು, ಅದನ್ನು ಕೂಡ ಎಲ್ಲ ತೊಳೆದಿಡ್ತಾಯಿದ್ದೀನಿ. ಇನ್ನೇನು ಫ್ರಿಜ್ಜನ್ನು ಕೂಡ ಖಾಲಿ ಮಾಡಬೇಕಾಗುತ್ತೆ. ಫ್ರೆಶ್ ಅಪ್ ಆಗಿ ದೇವ್ರ ಪಾತ್ರೆ ಕೂಡ ತೊಳೆದಿದ್ದಾಯಿತು. ಇವಾಗ ದೇವ್ರ ಪಾತ್ರೆ ಎಲ್ಲ ತೊಳೆದಿಟ್ಟು ಎಲ್ಲ ಕೆಲಸ ಮುಗಿದಿದೆ. ಇವಾಗ ಏನಿದ್ರು ಪೂಜೆ ಒಂದು ಮಾಡ್ಕೋಬೇಕಷ್ಟೇ. ಫುಲ್ಲು ಮನೆಯೆಲ್ಲ ಹರಡ್ಕೊಂಬಿಟ್ಟಿದ್ದೆ. ಎಲ್ಲದನ್ನು ಕ್ಲೀನ್ ಮಾಡಿ ಮಾಡುವಷ್ಟರೊಳಗೆ ಟೈಮ್ ಇಷ್ಟು ಮಧ್ಯಾಹ್ನನೇ ಆಗೋಕ್ಕೆ ಬಂದುಬಿಟ್ಟಿದೆ ಆಲ್ರೆಡಿ. ಸೊ ಸಾಂಬಾರಿನೇನು ಮಾಡಿಟ್ಟಿದ್ದೀನಿ. ಅಡುಗೆಗೆ ರೈಸ್ ಒಂದು ಮಾಡ್ಕೋಬೇಕು, ಇಲ್ಲ ಏನಾದರೂ ಒಂದು ಸ್ವಲ್ಪ ಚಪಾತಿ ಪಲ್ಯ ಏನಾದರೂ ಮಾಡಿಕೊಂಡ್ರೆ ಮಧ್ಯಾಹ್ನದ ಊಟನೂ ಕೂಡ ರೆಡಿ ಆಗಿಬಿಡುತ್ತೆ. ಇವಾಗ ಪೂಜೆ ಒಂದು ಮಾಡ್ಕೋಬೇಕು. ನೆನ್ನೆ ಪೂಜೆನೂ ಕೂಡ ಮಾಡಲಿಕ್ಕೆ ಆಗಲಿಲ್ಲ, ಯಾಕಂದರೆ ಅಲ್ಲಿಂದ ಬಂದಾಗಲೇ ನನಗೆ 8 ಗಂಟೆ ಆಗಿತ್ತು. ಸಿಕ್ಕಾಬಟ್ಟೆ ಟಯರ್ಡ್ ಆಗಿಬಿಟ್ಟಿತ್ತು. ಯಾಕಂದರೆ ಹೋಗೋದು 1.5 ಅವರು, ಬರೋದು 1.5 ಅವರು. 1 ಗಂಟೆ ತೋರಿಸುತ್ತೆ ಗೂಗಲ್ ಮ್ಯಾಪಲ್ಲಿ. ಬಟ್ ಅಷ್ಟು ಟ್ರಾಫಿಕ್ ಅಂದರೆ ಹೆವಿ ಟ್ರಾಫಿಕ್ಕು, ಒಂದು ಹೆಜ್ಜೆಗೂ ಟ್ರಾಫಿಕ್ಕು. ಫುಲ್ಲು ಝೀರೋದಲ್ಲಿ ಹೋಗಬೇಕು, ಅಷ್ಟು ಸ್ಲೋಗಿ ಹೋಗಬೇಕು. ಗಾಡಿ ಕೂತು ಸಿಕ್ಕಾಬಟ್ಟೆ ಹೊಟ್ಟೆ ಎಲ್ಲ ನೋವು ಬಂದ್ಬಿಡ್ತು ನನಗಂತೂ. ಮುಂದೆಗಡೆ ಆಟೋದಲ್ಲಿ ಕೂತಿದ್ದಕ್ಕೂ ಅದಕ್ಕೂ ಸಿಕ್ಕಾಬಟ್ಟೆ ಟಯರ್ಡ್ ಆದಂಗೆ ಆಗೋಗ್ಬಿಡ್ತು. 2 ಅವರ್ 3 ಅವರ್ ಜರ್ನಿ ಮಾಡಿಕೊಂಡು ಅಲ್ಲಿ ಅವನ್ನೆಲ್ಲ ಹಾಕಿ
ಆ ಟೆನ್ಷನ್ನು ಯಪ್ಪ ನನಗಂತೂ ಅದೆಲ್ಲ ವಸ್ತು ನಂಗೆ ಅಲ್ಲೇನೂ ಗೊತ್ತೂ ಇಲ್ಲ ಏನೂ ಇಲ್ಲ. ಏನೋ ಒಂಥರ ಅನ್ನಿಸ್ಬಿಡ್ತು. ಶಿವರ್ ಏನು ಅಲ್ಲಿ ಕೂತ್ಕೊಂಡು ಆರಾಮ್ಸೆ ಹೇಳ್ಬಿಡ್ತಾರೆ, ನೀನು ಅದನ್ನು ಮಾಡು ಇದನ್ನು ಮಾಡಿ ಹಿಂಗೆ ಮಾಡು ಅಂತೇಳಿ. ಇದನ್ನು ಕಳಿಸ್ಬರೋಕ್ಕೆ ಎಷ್ಟೊಂದು ನನಗೆ ರಿಸ್ಕ್ ಆಗಿದೆ. ನಿನ್ನ ಮನೇನೂ ನೀನೇ ಖಾಲಿ ಮಾಡು ಅಂತ ಹೇಳ್ತಾರೆ. ನನಗೆ ನಿಜವಾಗ್ಲೂ ಏನು ಮಾಡಬೇಕಂತ ಕೆಲವೊಂದೊಂದು ಸಲ ನನಗೆ ಏನು ಬೇಡ ಸುಮ್ಮನೆ ಇದ್ಬಿಡೋಣ, ಎಲ್ಲೂ ಹೋಗೋದು ಬೇಡ ಏನು ಬೇಡ, ಸುಮ್ಮನೆ ಊರಿಗೆ ಹೋಗ್ಬಿಡೋಣ ಅಂತ ಎಲ್ಲ ಅನ್ನಿಸ್ಬಿಡುತ್ತೆ. ಇಷ್ಟು ದೊಡ್ಡ ಮನೆ ನಾವು ನೋಡೋದಷ್ಟೇ ಸಾಮಾನು ಸ್ವಲ್ಪ ಕಡಿಮೆ ಇದ್ದಾವೆ ಅಂತ, ಆದರೆ ಒಂದೊಂದು ತೆಗಿತಾ ಹೋಗ್ಬಿಟ್ರೆ ಅವ್ನು ನೋಡಿದ್ರೆ ತಲೆ ಕೆಟ್ಟು ಹೋಗ್ಬಿಡುತ್ತೆ. ಅಷ್ಟು ಭಯ ಆಗಿಬಿಡುತ್ತೆ. ದೊಡ್ಡದೇನೂ ಇಲ್ಲ, ಸಣ್ಣ ಪುಟ್ಟ ಐಟಮ್ಸ್ಗಳನ್ನೇ ತುಂಬ ಜಾಸ್ತಿ ಆಗಿಬಿಡುತ್ತೆ. ಎಲ್ಲದೂ ನಾವು ಬಾಡಿಗೆಗೆ ಕರ್ಕೋತೀವಲ್ಲ ಆಟೋದವ್ರನ್ನ, ಅವರೇ ಎಲ್ಲ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ನೆನ್ನೆನೂ ಸೇಮ್ ಹಂಗೆ ಆಗಿದ್ದು, ಅವರೇ ಮಾಡ್ಕೋತಾರೆ ಅಂತ ಅಂದ್ಕೊಂಡ್ವಿ. ಯಾರೂ ಬರಲ್ಲ ನಮಗೆ. ನೋಡಿ, ನಮ್ಮನೆ ಕೆಲಸ ನಾವೇ ಮಾಡ್ಕೋಬೇಕಾಗುತ್ತೆ, ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋಕ್ಕಾಗಲ್ಲ. ಅವ್ರಿಗೂ ಕೆಲಸ ಕಾರ್ಯಗಳಿರುತ್ತೆ. ಹಂಗಾಗಿ ಮನೇನ ಒಬ್ಳು ಖಾಲಿ ಮಾಡೋದಂದರೆ ತುಂಬ ಕಷ್ಟ ಆಗುತ್ತೆ. ಸೊ ಯಾರಿಗೆಲ್ಲ ಈ ಅನುಭವ ಆಗಿದೆ ನನಗೆ ಕಮೆಂಟ್ ಮಾಡಿ. ಶಿವರ್ ಪ್ರತಿ ಸಲನೂ ಹಂಗೆ ಅಂತಾರೆ, ಮನೆ ಖಾಲಿ ಮಾಡಿಬಿಡು, ಇಲ್ಲಿ ನೀನು ಖಾಲಿ ಮಾಡ್ಬಿಟ್ಟು ಅಲ್ಲಿಗೆ ಬಾ ಅಂತ ಹೇಳ್ಬಿಟ್ಟು. ಹೆಂಗೆ ಖಾಲಿ ಮಾಡಲಿ ನಾನು? ಇಷ್ಟು ದೊಡ್ಡ ಮನೆನ ಖಾಲಿ ಮಾಡಿ ಬೇರೆ ಕಡೆ ಶಿಫ್ಟ್ ಮಾಡಿ ಹೆಂಗೆ ಮಾಡಲಿ? ಭಾರ ಎತ್ತಂಗಿಲ್ಲ ಅಂತ ಡಾಕ್ಟರ್ ಹೇಳ್ತಾರೆ, ಇವಾಗೆಲ್ಲ ಆಟೋದವರೇ ಮಾಡ್ತಾರೆ ಅಂತ ಹೇಳೋಕ್ಕಾಗುತ್ತಾ? ಆಗಲ್ಲ. ನಾವು ಬೇರೆದಾದ್ರು ಎಲ್ಪ್ ಮಾಡಲೇಬೇಕಾಗುತ್ತೆ. ಅವ್ರು ತಂದುಬಿಟ್ಟು ಒಂದು ಹತ್ರ ಇಟ್ಟೋಗ್ತಾರೆ, ಅಟ್ಲೀಸ್ಟ್ ಅದನ್ನು ಬೇರೆ ಜಾಗಕ್ಕೆ ಇಟ್ಕೊಳ್ಳೋಕ್ಕಾದ್ರೂ ನಾನು ಎತ್ತಲೇಬೇಕಾಗುತ್ತೆ. ಸೊ ಅದು ಅರ್ಥ ಆಗಲ್ಲ ಹೇಳಿದ್ರೆ ಅವ್ರಿಗೆ ಏನು ಮಾಡೋದು ಅಂತ. ನನಗಂತೂ ತಲೆನೇ ಓಡ್ತಾ ಇಲ್ಲ. ಸೊ ಹಿಂಗೆ ಬಿಟ್ಟು ಹೋಗೋಣ ಅಂತಂದರೆ 9,500 ಬಾಡಿಗೆ, ಆಮೇಲೆ ಇನ್ನು ಕಾರಿನ ಬೇರೆ 2,500. ತುಂಬ ರಿಸ್ಕ್ ಆಗುತ್ತೆ. ಸ್ವಲ್ಪ ಅವ್ರಿಗೂ ಬರ್ಡನ್ ಆಗುತ್ತೆ. ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ನನಗೆ. ನೋಡೋಣ ದಿನ ಹೆಂಗೆ ಕಳೆಯುತ್ತೆ ಹಂಗೆಲ್ಲ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟಿದ್ದೆ. ಅಂತೂ ಟೆನ್ಷನ್ ಮಾಡ್ಕೊಂಡು ನಿದ್ದೆನೇ ಬರೋಲ್ಲ ರಾತ್ರಿ ಟೈಮು. ಫುಲ್ಲು ಕಣ್ಣೆಲ್ಲ ಉರಿ ಬಂದುಬಿಡುತ್ತೆ, ಬೆಳಗ್ಗೆ ಟೈಮ್ ಆ ಥರ ಆಗ್ಬಿಡುತ್ತೆ. ಸೊ ಇದಿಷ್ಟು ನನ್ನ 2 ದಿನದ ರೊಟೀನ್ ಆಗಿತ್ತು. ಸ್ವಲ್ಪ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅನ್ಕೋತೀನಿ. ಯಾರಾದರೂ ಪಾರ್ಸಲ್ ಮಾಡೋರು ಇದ್ದರೆ ಏನೆಲ್ಲ ಇರುತ್ತೆ ಅಲ್ಲಿ ಅಂತ ಹೇಳ್ಬಿಟ್ಟು ಫಸ್ಟು ತಿಳ್ಕೊಂಡು ವಿಚಾರಿಸ್ಕೊಂಡ್ಬಿಟ್ಟು ಬಂದು ನೀವು ಬೇರೆ ಸ್ಟೇಟಿಗೆ ಕಳ್ಸೋದಾದರೆ ನಿಮಗೆಲ್ಲ ಹತ್ರದಲ್ಲಿದೆ ರೈಲ್ವೆ ಸ್ಟೇಷನ್, ಅಲ್ಲಿ ಹೋಗಿ ಒಂದ್ಸಲ ವಿಚಾರ ಮಾಡಿ ಇಲ್ಲಿಂದ ಕಳಿಸ್ಬೋದಾ ಏನು ಅಂತ. ಅಲ್ಲಿ ಕಳಿಸ್ಬೋದು ಅಂದರೆ ಮಾತ್ರ ತೊಗೊಂಡೋಗಿ ಮತ್ತೆ ಡಬಲ್ ಕೆಲಸ ಮಾಡ್ಕೋಬೇಡಿ. ಯಾಕಂದರೆ ಬಾಡಿಗೆ ಬರ್ತಾರಲ್ಲ ಆಟೋದವ್ರು ತುಂಬ ಹೇಳ್ತಾರೆ. ಯಾಕಂದರೆ ಇವಾಗೆಲ್ಲ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ. ಸೊ ಫಸ್ಟ್ ವಿಚಾರ ಮಾಡಿ ಅಲ್ಲಿ ವಿಚಾರ ಮಾಡಿಕೊಂಡು ಇಲ್ಲಿಂದ ಕಳಿಸ್ಬೋದು ಅಂತಂದರೆ ಲಗೇಜ್ ಏನೇನಿರುತ್ತೆ ಎಲ್ಲ ತಗೊಂಡೋಗಿ ಪ್ಯಾಕ್ ಮಾಡಿಸಿ ಕಳಿಸ್ಬಿಟ್ಟು ಬನ್ನಿ. ಸೊ ಈ ವಿಡಿಯೋ ಇಷ್ಟೇ. ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತಾ ಹೋದರೆ ನಂಗೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಗಲ್ಲ. ಇನ್ನು ಇದೆಲ್ಲ ಎಡಿಟ್ ಮಾಡಿ ಹಾಕೋಷ್ಟೊತ್ತು ತುಂಬ ಲೇಟ್ ಆಗುತ್ತೆ. ಮತ್ತೊಂದು ವಿಡಿಯೋ ಒಟ್ಟಿಗೆ ಸಿಗ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಎಂಡವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್.